ಆತ್ಮೀಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರಲ್ಲಿ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಬಹುಶಃ ನಿನ್ನೆಯಿಂದ ನಿರಂತರವಾಗಿ ಸೋಷಿಯಲ್ ಮೀಡಿಯಾವನ್ನ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಲೋಕಲ್ ಚಾನಲ್ ಹೋದ್ರ ಕಾಣ್ತಕ್ಕಂಥದ್ದು ಒಂದು ಏತ್ ನೀರಾವರಿಗಾಗಿ ಹೋರಾಟ ಉಕ್ಕೇರಿ ಸರ್ಕಲ್ ಬಂದ್ ಮಾಡಿದಾರ, ಹೋರಾಟ ಮಾಡಕತ್ತಾರ. ಯಾರ ನೇತೃತ್ವ ಮಾಡಕತ್ತಾರ? ಚುನಾಪ ಪೂಜಾರಿ ಅವ್ರ ನೇತೃತ್ವ, ಶಶಿಕಾಂತ್ ಗುರೂಜಿ ಅವ್ರ ನೇತೃತ್ವ. 60-70 ವರ್ಷದಿಂದ ಆಗದೆ ಇರಾಕೂ ಒಂದು ಕಾರಣ ಇತ್ತು, ಗಟ್ಟಿಯಾಗಿರ್ತಕ್ಕಂಥ ನಾಯಕತ್ವ ಒಂದು ಇಲ್ಲದಾಗಿತ್ತು. ಯಾತಕ್ಕಾಗಿ ಇಲ್ಲಿವರೆಗೆ ಹೋರಾಟ ಆಗಿಲ್ಲ? ಯಾತಕ್ಕಾಗಿ ನಮ್ಮೆಲ್ಲರಿಗೂ ನೀರಾವರಿ ಆಗಿಲ್ಲ? ಹುಕ್ಕೇರಿ ತಾಲೂಕು ಯಾತಕ್ಕಾಗಿ ಇಲ್ಲಿ ಮಟ್ಟ ಹಿಂದುಳಿದದ? ಎದರೊಳಗ ನಮ್ದೇ ತಾಲೂಕು ಒಳಗ ಈ ಭಾಗದೊಳಗ ಇಲ್ಲಿಂದ ಹಿಡ್ಕೊಂಡು ಘಟಪ್ರಭಾ ಜಲಾಶಯ ಇದರಿಂದ ಸ್ಟಾರ್ಟ್ ಆಯ್ತಂದ್ರ ಉದಗಟ್ಟಿ ಹಿಡ್ಕೊಂಡು ಮುಂದ ಆ ಕಡೆ ಈ ಭಾಗದೊಳಗೆ ಎಲ್ಲಾ ಕಡೆ ನೀರಾವರಿಯನ್ನ ನೀಡ್ತಕ್ಕಂತ ಈ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಹಿಡ್ಕಲ್ ಜಲಾಶಯ ಹುಕ್ಕೇರಿ ತಾಲೂಕು ಒಳಗೈತಿ. ಇದೊಂದು ನಾಚಿಕೆಗೇಡ ಸಂಗತಿ ಏನೈತಿ, ಹುಕ್ಕೇರಿ ತಾಲೂಕು ಒಳಗಿರ್ತಕ್ಕಂಥ ಹಿಡ್ಕಲ್ ಜಲಾಶಯ ಹುಕ್ಕೇರಿ ತಾಲೂಕಿಗೆ ನೀರಿಲ್ಲದಂಗಾಗಿ ಯಾತಕ್ಕಾಗಿ ಆಗ್ಯದ? ಇಲ್ಲಿಯವರೆಗೆ ಒಂದು ನಮ್ಮ ಗ್ರಂಥಗಳೊಳಗೆ ಒಂದು ಮಾತು ಬರ್ತದ, 6 ಸಾಗರ 100 ಮಂದಿರ ದೈವ ತಾಸಿರ ಇದ್ದೊಡೆ, ಸಿಂಧು ಇದ್ದೊಡೆ, ಗಂಗೆ ಇದ್ದೊಡೆ, ಗಣ ಹಿಮಾಲಯ ಇದ್ದೊಡೆ, ಗಣ ಪರಂಪರೆ ಇದ್ದೊಡೆ, ಏನು ಸಾರ್ಥಕವಯ್ಯ ಮನೆಯ ಮಗನೇ ಮಲಗಿ ನಿಂತಿಸುತ್ತಿದ್ದರೆ ಏನು ಸಾರ್ಥಕವಯ್ಯ. ಬಹಳ ಜನ ಅದಾರ, ಎಲ್ಲರೂ ಮಾತಾಡ್ತಾರ ಹೋಗ್ತಾರ. ಆದ್ರ ನಮ್ಮ ಮನೆಯೊಳಗಿರ್ತಕ್ಕಂಥ ಮಕ್ಕಳನ್ನ ನಾವು ಏನು ಕಲ್ಸಾಕತ್ತೇವಿ? ದೊಡ್ಡ ದೊಡ್ಡ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಕಳ್ಸೋದು, ನೀ ರ್ಯಾಂಕ್ ಬಾಪ ಒಂದು ನೌಕರಿ ಮಾಡು. ಆದ್ರೆ ಸಂಸ್ಕಾರ ಇಲ್ಲಿಂದ ನಮಗ ಆಗ್ತಕ್ಕಂಥ ಪ್ರಶ್ನೆಗಳನ್ನ, ನಮಗಾಗ್ತಕ್ಕಂಥ ಸಮಸ್ಯೆಗಳನ್ನ ಪ್ರಶ್ನೆ ಮಾಡೋದು ಯಾವಾಗ? ಎಲ್ಲಿಸ್ ಮಠ ಇಲ್ಲಿವರೆಗೆ ನೋಡ್ರಿ, 1-2 ಮೇನ್ ಸ್ಟ್ರೀಟ್ ಮೀಡಿಯಾಗಳು ಅದಾವ ಅಷ್ಟ. ಮೀಡಿಯಾದವ್ರಿಗೇನು ಬರೀ ಪೊಲಿಟಿಕ್ಸ್ ಅಜೆಂಡಾ ಬೇಕಾಗ್ಯದ ಬಹಳಷ್ಟು ಜನಕ್ಕೆ. ಇಲ್ಲಿ ಏನ ಇವೆಲ್ಲ ಮೇನ್ ಸ್ಟ್ರೀಮ್ ಬರಂಗಿಲ್ಲ, 1-2-3 ಮೇನ್ ಸ್ಟ್ರೀಮ್ ಅದಾವ ಅಷ್ಟ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವಾಗ ಕುರ್ಲಾಪುರ ಹೋರಾಟದೊಳಗ ಶಶಿಕಾಂತ್ ಗುರೂಜಿ ಅವರು ಬಾಯಾಗ ಯಾವಾಗ ಮೀಡಿಯಾ ಅಂತೇಳಿ ಬರ್ತದಲ್ಲ, ಅದಾದ ಮರ್ದನ ಬರ್ತಾರೆ ಎಲ್ಲರೂ. ಸಮಾಜಕ್ಕೆ ಇವತ್ತಿನ ದಿನ ಜಗತ್ತಿಗೆ ಅನ್ನ ಹಾಕ್ತಕ್ಕಂತ ರೈತನ ಕಣ್ಣೀರು ಇವತ್ತಿನ ದಿನ ನೆಗ್ಲೆಕ್ಟ್ ಮಾಡಕತ್ತಾರ. ಇವತ್ತು ನೀವೇನು ಬಂದು ಕೂತಿರಲ್ಲ, ಪ್ರತಿಯೊಬ್ಬರದೊಳಗಿರ್ತಕ್ಕಂಥ ಶಕ್ತಿ ಬಂಧುಗಳೇ, ಇವತ್ತೇನು ಇಲ್ಲಿ ಕೂತಿರ್ತಕ್ಕಂಥ ಸಂಖ್ಯೆ ಕಡಿಮೆ ಇರಬಹುದು, ಆದ್ರೆ ಎಲ್ಲರೊಳಗಿರ್ತಕ್ಕಂಥ ಸಂಕಲ್ಪ ಏನೈತಿ? ನ್ಯಾಯವನ್ನ ಪಡ್ಕೊಂಡು ಹೋಗ್ಬೇಕಂತ ಸಂಕಲ್ಪ ಐತಿ. ಶಾಸಕರು ಕೂಡ ಕುರ್ಲಾಪುರ ಒಳಗ ನಿರಂತರ 9 ದಿನ ಆದ್ರೂ ಕೂಡ ಯಾರೊಬ್ರು ಅಣಿಗೆ ಆಗ್ಲಿಲ್ಲ. ನಿನ್ನೆ ಸ್ಟ್ರೈಕ್ ಚಾಲೂ ಆಗ್ಯಾರ. ನಿನ್ನೆಯ ದಿನ ಹುಕ್ಕೇರಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥವ್ರು ನಿಖಿಲನ ಕತ್ತಿ ಅವರ ಬೆಂಬಲವನ್ನ ಅಧಿಕೃತವಾಗಿ ಘೋಷಣೆ ಮಾಡಿದಾರ. ಅವ್ರು ಯಾವಾಗ ನಮಗ್ ಬೆಂಬಲವನ್ನ ನೀಡಿದಾರಲ್ಲ, ನಾವು ಕೂಡ ಅವರೊಂದಿಗೆ ಅವರು ಇವತ್ತಿನ ದಿನ ಏನಾರ ಬೆಂಗಳೂರಿಗೆ ಹೋಗಿದಾರ. ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ನೀರಾವರಿ ಸಚಿವರಾಗಿರ್ಬೋದು, ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡಿ ನಿರ್ಧಾರವನ್ನ ಮಾಡಬೇಕಾಗ್ಯದ. ಏನ ಸಣ್ಣ ಮಟ್ಟದ್ದು 50 ಕೋಟಿದಿಂದ 100 ಕೋಟಿ ಆಗ್ತದ. ಯಾವುದೋ ಏತ್ ನೀರಾವರಿ ಮೀಡಿಯಂದ 400ರಿಂದ 500 ಕೋಟಿ ಆಗ್ತದ. ಅತಿ ದೊಡ್ಡ ಮಟ್ಟದ್ದು ಎಷ್ಟಾಗ್ತದ ಖರ್ಚು? 1,000 ಕೋಟಿ ಆಗ್ತದ. ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕಾಗಿದೆ. 1 ತಿಂಗಳ ಗೃಹಲಕ್ಷ್ಮಿಗೆ ಎಷ್ಟನ್ನ ಕೊಡಕ್ ಕುಂತೀರಿ? 2,800 ಕೋಟಿಗಿಂತಲೂ ಅಧಿಕವಾಗಿರ್ತಕ್ಕಂಥ ಹಣ ಹೊಂಟದ. ಅದ್ರೊಳಗಿಂದ 50% ಅನ್ನ ಕೊಟ್ಟಿದ್ರ ಎಲ್ಲಾ ತಾಲೂಕುಗಳಿಗೆ 50% ಕೊಟ್ಟ ಎಲ್ಲಾ ನೀರಾವರಿ ಆಗ್ತಿತ್ತಲ್ಲ. ಕೇಳವ್ರು ಯಾರು? ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಇನ್ನೊಂದು ಯಾವ್ದಾರ ಇರಲಿ, ಅವ್ರು ತಿಂತಕ್ಕಂಥ ಅನ್ನ ಇವತ್ತು ಪ್ರತಿಯೊಬ್ಬ ಇಲ್ಲಿ ಕೂತಿರ್ತಕ್ಕಂಥವ್ರು ನೀವು ಹೊಲದೊಳಗೆ ಬೆಳೆದಿರ್ತಕ್ಕಂಥವ್ರು. ಆಗಲೇ ಒಬ್ರು ತಾಯಿ ಬಹಳ ಚಂದ ಮಾತಾಡಿದ್ರು, ಸೋಷಿಯಲ್ ಮೀಡಿಯಾ ಒಳಗೆ ಮಾತಾಡ್ತಿದ್ದೆ, ನಮ್ಮ ಮನೆಯ ಬತ್ತಲದೊಳಗೆ ಹರಿತಕ್ಕಂಥ ನೀರ ಅವ್ರು ಹಾಕಿರ್ತಕ್ಕಂಥ ಪಾಯಪಿಗೆ ತನೂ ಹೆಚ್ಚು ಹೊಂಟದ ಅಂತೇಳಿ. ಇಲ್ಲಿ ಕೂತಿರ್ತಕ್ಕಂಥ ಅಧಿಕಾರಿಗಳಲ್ಲಿ ಎದ್ದು ಹೋದ್ರ ಅನ್ಸುತ್ತ, ಬಹುಶಃ ಇರ್ಲಿ, ಇದಾರ, ಇಲ್ಲೇದಾರ ಅಧಿಕಾರಿ ವರ್ಗದವರಲ್ಲಿ ನಾನೊಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ಶಾಸಕರಾಗಿರಬಹುದು, ಕರ್ನಾಟಕದ ರಾಜಕೀಯದವ್ರು ಯಾರಾಗಿರ್ಲಿ, ಅವರೆಲ್ಲರಿಗೂ ಮೂಗುದಾನವನ್ನು ಹಾಕ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಐತಿ. ಯಾಕಂದ್ರ ಎಲ್ಲಾ ಶಾಸಕರು, ಇವನ್ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ನಾವು ಹಾಕಿರ್ತಕ್ಕಂಥ ಓಟ್ನಿಂದ ಬಂದವರ. ಆದ್ರೆ ಅಧಿಕಾರಿಗಳು ನೀವು ಅರ್ಥ ಮಾಡ್ಕೊಳ್ಬೇಕು, ನೀವು 24 ಗಂಟೆ ಕೂತು ಓದಿದರೆ ನನ್ನ ಒಂದು ಅಧಿಕಾರದ ಒಂದು ಸರೌಂಡಿಂಗ್ ಐತಲ್ಲ, ಅದಕ್ಕೆ ಅನ್ಯಾಯ ಆಗತ್ತೈತಿ ಶಾಸಕರ, ಅದಕ್ಕೆ ಅನ್ಯಾಯ ಆಗತ್ತೈತಿ ಜಿಲ್ಲಾ ಉಸ್ತುವಾರಿಗಳೇ. ನನ್ನ ಒಂದು AC ಅಂಡರ್ದೊಳಗೆ ಬರ್ತಕ್ಕಂಥ, ನನ್ನೊಂದು DC ಅಂಡರ್ದೊಳಗೆ ಬರ್ತಕ್ಕಂಥ ಕ್ಷೇತ್ರಕ್ಕೆ ಅನ್ಯಾಯ ಆಗತ್ತದ. ಇಲ್ಲಿ ಕುಂತಿರ್ತಕ್ಕಂಥವ್ರಿಗೆ ನೀರಿನ ತೊಂದರೆ ಐತಿ, ಅದನ್ನ ಬಗೆಹರಿಸಿಕೊಡ್ರಂತ ಹೇಳ್ತಕ್ಕಂಥ ಅಧಿಕಾರ ನಿಮಗೈತಿ. ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಶಿಕ್ಷಣದ ಮಹತ್ವ ಅಂತದೈತಿ. ಇವತ್ತು ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕಾಗ್ಯದ.
ಈಗ ಒಂದು ದೃಢ ಸಂಕಲ್ಪ ಆಗಿತ್ತು, ಕಬ್ಬಿಗೆ ಬಿಲ್ಲನ್ನ 300 ಹೆಚ್ಚು ಮಾಡ್ಬೇಕಂತಿತ್ತು ಐದೂರು. ಅದಕ್ಕ ಸಕ್ಕರೆ ಸಚಿವರು ಇಲ್ಲಿಗೆ ಬಂದ್ರು. ಇನ್ನು ಲೋಕೋಪಯೋಗಿ ಸಚಿವರು, ನೀರಾವರಿ ಸಚಿವರು ಇಲ್ಲಿ ಬಂದ್ ಮಾಡ್ತಾರೋ ಏನೋ ಅಲ್ಲೇ ಕೂತು ವಿಡಿಯೋ ಕಾಲ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರ ಎಲ್ಲಾ ತಾಯಂದ್ರು ಇಲ್ಲಿ ಮಟ್ಟ ಕೂತ್ಕೊಂಡು ಎದ್ದು ಹೋಗಿರ್ತಕ್ಕಂಥ ತಾಯಂದ್ರಿಗೆ ಇದೇ ಮೀಡಿಯಾ ಮುಖಾಂತರ ನಾನೊಂದು ವಿನಂತಿಯನ್ನ ಮಾಡ್ಕೊಳ್ತೇನೆ. ಇಲ್ಲಿ ನೀವೇನಾದ್ರಲ್ಲ ನಿಮಗೂ ಎಲ್ಲರಿಗೂ ವಿನಂತಿಯನ್ನ ಮಾಡ್ಕೊಳ್ತೇನೆ. ಡಿಗ್ರಿ ಎಕ್ಸಾಮ್ ನಮ್ಮ ಸ್ಟಾರ್ಟ್ ಅದಾವ ಕಕ್ಕ, ಅದಕ್ಕಾಗಿ ನಾ ಮನೆಗೆ ಹೊಂಟೇನು. ನಿಮ್ ಎಲ್ಲರಿಗೂ ಮನೆಯೊಳಗ ಒಬ್ರು ಇದ್ರ ನಿಮ್ಮ ಜೊತೆ ಇನ್ನೊಬ್ರನ್ನ ಕರ್ಕೊಂಬರ್ರಿ, ಇಬ್ರು ಇದ್ರ ಅವ್ರವ್ರ ಜೊತೆ ಇಬ್ಬಿಬ್ರನ್ನ ಕರ್ಕೊಂಬರ್ರಿ. ಹೆಂಗ ಹೋರಾಟ ಆಗಿರ್ಬೇಕಂದ್ರ ಅಲ್ಲೇನು ಬೆಳಗಾವಿ ಬ್ಯಾರಾಕೇಡ್ ಹಾಕಿ ಆ ಕಡೆ ಗಾಡಿ ಕಳ್ಸಾತಾರಲ್ಲ, ಆ ಬ್ಯಾರಾಕೇಡ್ಗಳು ತೋರಿಸೋದಕ್ಕೆ ನಾವು ಮಂದಿ ಇರ್ಬೇಕು. ಅವಾಗ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತದ. ಯಾಕಂದ್ರೆ ಆ ಕಡೆ ಗಾಡಿಗಳು ಆ ಕಡೆ ಹೋಗ್ತಾವ, ಈ ಕಡೆ ಗಾಡಿ ಈ ಕಡೆ ಹೋಗ್ತಾವ. ಹೆಂಗ್ ಬಂದ್ ಆಗ್ಬೇಕಂದ್ರ ಅದ ಅಲ್ಲಿ ಗಾಡಿ ಅಲ್ಲೇ ಆಗ್ಬೇಕು, ಇಲ್ಲಿ ಗಾಡಿ ಇಲ್ಲೇ ಆಗ್ಬೇಕು. ಅದಕ್ಕೆ ಉದಾಹರಣೆ ಯಾವ್ದಂತ ಕೇಳಿದ್ರ ಅದ ಗುರ್ಲಾಪುರ ಹೋರಾಟ ಅಂತಕ್ಕಂಥದ್ದು. ಇವತ್ತು ಆಗ್ತಕ್ಕಂಥ ಕಣ್ಣೀರಿಗೆ ಬೆಲೆ ಇಲ್ಲ, ಕಾಲಾಗಿ ಚಪ್ಪಲೆಲ್ಲ ನೋಡೋರಿಲ್ಲ, ತಲೆ ಮೇಲೆ ಬಿಸಿಲೈತೆ ಸುಡಾಕತ್ತೈತೆ ಅದನ್ನ ಕೇಳೋರಿಲ್ಲ. ಹಗಲೇ ಅದೇನ ಮಳೆ ಮುಂದೆ ಹೋಗಿ ನಾಸಾಗತ್ತದ, ಒಮ್ಮೆ ಮಳೆ ಹೆಚ್ಚು ಬಿದ್ದು ನಾಸಾಕೈತಿ. ಇದಕ್ಕೆಲ್ಲಕ್ಕೂ ಉತ್ತರವನ್ನ ನೀಡವ್ರು ಯಾರ? ಒಂದು ಪರಿಹಾರ ಬೇಕಾಗಿತ್ತಂದ್ರ 6 ತಿಂಗಳು ಹೋಗಿ ಒಂದೊಂದು ಆಫೀಸ್ ಮುಂದೆ ನಿಲ್ಬೇಕು, ಅವ್ರಿಗೆ 50-100 ಚಾಪಣಿಗೆ ಲಂಚ ಕೊಡಬೇಕು, ಒಂದು ಶಾಸಕರ ಮನೆಗೆ ಹೋಗ್ಬೇಕು, ಒಬ್ಬ ಸಂಸದರ ಮನೆಗೆ ಹೋಗ್ಬೇಕಂದ್ರೆ ಹೊರಗಿನ PA ಕೈ ಮುಗಿಬೇಕು, ಅದಾದ ನಂತರ ಪರ್ಸನಲ್ ಸೆಕ್ರೆಟರಿ ಕಾಲು ಬೀಳ್ಬೇಕು. ಇದೆಲ್ಲ ಯಾವ ಪುರುಷಾರ್ಥಕ್ಕಾಗಿ ಇವರ ರಾಜಕಾರಣ? ಯಾವ ಒಂದು ಸ್ವಾರ್ಥಕ್ಕಾಗಿ ಇವರೆಲ್ಲ ರಾಜಕಾರಣ ಮಾಡಕತ್ತಾರೆ? ಇದೆಲ್ಲದಕ್ಕೂ ನೀವು ಉತ್ತರವನ್ನ ನೀಡಬೇಕಾಗಿರ್ತಕ್ಕಂಥದ್ದು. ನಾವು ಮಾಡಿರ್ತಕ್ಕಂಥ ಸಂಕಲ್ಪ ಹೆಂಗಾಗಿರ್ಬೇಕಂದ್ರ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಆಗ್ತಕ್ಕಂಥ ಉದಾಹರಣೆ ಇಡೀ ಕರ್ನಾಟಕ ಅಲ್ಲದ ಇಡೀ ಭಾರತ ಮಾತಾಡಿರ್ಬೇಕು. ಕೇವಲ 2-3 ದಿನದೊಳಗ ಹೋರಾಟ ಹೆಂಗ ಮುಗಿದಿರ್ಬೇಕಂದ್ರ ಇಡೀ ಜಗತ್ತಿಗೆ ಉದಾಹರಣೆ ಆಗಬೇಕು. ಈ ಒಂದು ರೈತ ಸಂಘ ಹಿಂಗ ಹೋರಾಟವನ್ನ ಮಾಡಿತ್ತು, ಅದಕ್ಕೆ ಉತ್ತರವನ್ನ ಸರ್ಕಾರ ಕೊಟ್ಟೈತಿ ಅಂತಕ್ಕಂಥದ್ದು. ಇದು ಒಂದ ಸಮಸ್ಯೆ ಅಲ್ಲ, ಇದು ಈ ಒಂದು ಹೋರಾಟವನ್ನ ಮಾಡ್ತಕ್ಕಂಥದ್ದು ನಮ್ಮ ಕೆಲಸನೂ ಅಲ್ಲ. ಯಾಕಂದ್ರ ನಾವು ಹಾಕಿರ್ತಕ್ಕಂಥ ಭಿಕ್ಷೆಯಿಂದ ಅವರು ಆರಿಸುವಂತವ್ರ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಜನರಿಗೆ ಇಷ್ಟು ತ್ರಾಸನ್ನ ನಾವು ಕೊಡಬಾರ್ದಂತೇಳಿ ಅವ್ರು ಅರ್ಥ ಮಾಡ್ಕೊಳ್ಬೇಕಿತ್ತು. ಯಾರು? ಈಗಿನ ಜಿಲ್ಲಾ ಉಸ್ತುವಾರಿಗಳು, ಈಗಿನ ಕರ್ನಾಟಕದ ನೀರಾವರಿ ಸಚಿವರು, ಅದರ ಜೊತೆಗೆ ಲೋಕೋಪಯೋಗಿ ಸಚಿವರು, ಅದರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇವರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಿತ್ತು. ಈ ರೈತರಿಗೆ ಇಟ್ಟು ತ್ರಾಸ ಕೊಡಬಾರ್ದಂತೇಳಿ ಅವ್ರಿಗೆ ಏನಾರ ಕನಿಕರ ಬಂದಿತ್ತಂದ್ರ ಗುರ್ಲಾಪುರ ಒಳಗ ಇಂತಹ ಲಕ್ಷಾಂತರ ಜನ ತಲೆ ಮ್ಯಾಲ ಬಿಸಿಲು ಅನ್ನಲ್ದ, ಮಳಿ ಅನ್ನಲ್ದ, ಗಾಳಿ ಅನ್ನಲ್ದ 11 ದಿನದ ಗಂಟಲೆ ಕೊಂಡಿರ್ತಿರ್ಕಿಲ್ಲ. ಆ ಎಲ್ಲ ಮದವೇರಿದ ಮಂಗ್ಯಾನಗತೆ ಮಾಡ್ಕೋತ ಏನ್ ಅಂಕುಶ ಇಲ್ಲದ ಆನೆಗತೆ ಮಾಡಾಕತ್ತಾರಲ್ಲ, ಈ ಒಂದು ಶಾಸಕರಾಗಿರ್ಬಹುದು, ಸಂಸದರಾಗಿರ್ಬಹುದು, ಈಗಿನ ಯಾವುದೇ ಒಂದು ದೊಡ್ಡ ದೊಡ್ಡ ಹುದ್ದೆಗಳು ಹೋಗ್ತಾರಲ್ಲ, ಇದಕ್ಕೆ ಸಂಬಂಧಪಟ್ಟವ್ರು ರೈತರ ವಿಚಾರಕ್ಕೆ ಸಂಬಂಧಪಟ್ಟಾರ. ಅವ್ರಿಗೆ ಅಟ್ಟ ಮಾತಾಡಕತ್ತೇನೆ. ಇದನ್ನ ಏನಾರ ಕಾಂಟ್ರವರ್ಸಿ ಕೆಡಿವಿ, ನೀವು ಬರೀ ಒಬ್ಬರ ಬಗ್ಗೆ ಮಾತಾಡ್ತಾನ ಅಂತೇಳಿ ನಾಳೆ ಸೋಷಿಯಲ್ ಮೀಡಿಯಾದಾಗ ಯಾರು ಒಬ್ಬರ ಮಾತಾಡಿದ್ರೆ ಅವ್ರಿಗೆ ಉತ್ತರವನ್ನ ಕೊಡ್ತಕ್ಕಂಥದ್ದು ಲಕ್ಷ್ಮಣ್ ಹೆಡ್ರಾಮಿ ಪರ್ಸನಲ್ ವೈಫ್ ಕೊಡ್ಬೇಕಾಗ್ತದ. ಈಗೇನಿದ್ರು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಒಬ್ಬ ಸಾಮಾನ್ಯ ರೈತನಾಗಿ ಮಾತಾಡಕತ್ತೇನೋ. ಚುನಾಪಣ್ಣ ಅವ್ರ ನೇತೃತ್ವದೊಳಗೆ ಹೋರಾಟ ಆಗತ್ತೈತಿ, ಯಾತಕ್ಕಾಗಿ ಆಗತ್ತೈತಿ? ಚುನಾಪಣ್ಣನವ್ರ ಮಣಿಗಾಗತ್ತಿಲ್ಲ, ಶಶಿಕಾಂತ್ ಗುರೂಜಿ ಅವ್ರ ಮಣಿಗಾಗತ್ತಿಲ್ಲ. ಇವತ್ತು ನಾ ಮಾತಾಡಕತ್ತೇನೆ ಅಂದ್ರೆ ನನ್ನ ಮಣಿಗೆ ಆಗತ್ತಿಲ್ಲ. ನಂದಿರೋದ 2 ಎಕರೆ ಹೊಲ, ಅದ್ರೊಳಗೆ ಒಂದು ಬೋರ್ ಐತಿ, ಒಂದ್ ಬೋರಿನ ಸುತ್ತ ನೀರೈತಿ. ನಾ ಬೇರೆದವ್ರ ಹೊಲ ಮಾಡಿದ್ದೇನೆ ನಡೀತೈತಿ, ಆದ್ರ ಆ ಬೇರೆದವ್ರ ಹೊಲ ಮಾಡಿದ್ದೀನಿ ಅಂದ್ರೆ ಅದಕ್ಕೂ ನೀರ್ ಬೇಕಾಕೈತಿ. ಆ ಬೇರೆದವ್ರ ಹೊಲ ಮಾಡಿದವ ನಾನ ನೀವ ಎಲ್ಲಾರು ಕೂಡ ಒಂದು ತುತ್ತ ಅನ್ನ ತಿಂದಾಗ ಆ ತುತ್ತ ಅನ್ನಕ್ಕಾಗಿ ಇವತ್ತಿಲ್ಲಿ ಬಂದೆವು. ನನಗೆ ಯಾವುದೋ ಒಂದು ಗೌರ್ಮೆಂಟ್ ನೌಕರಿಗೆ ಸ್ಟ್ರೈಕ್ ಅಡ್ಕ ಚುನಾವಣಾ ಮಾಡಿ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಾರ. ಒಂದ್ ವೇಳೆ ನಾವು ಅದ್ರೊಳಗೆ ಒಪ್ಕೊಂಡ್ರೆ ಲೆಕ್ಕ ಬೇರೆ ಆಕೈತಿ, ಪಟ್ಟ ತೆಗೆದುಕೊರುತ್ತೆ. ಯಾಕಂದ್ರೆ ರಾಜ್ಯ ರೈತ ಸಂಘಕ್ಕೆ ಇರ್ತಕ್ಕಂಥ ತಾಕತ್ ಅಂತದೈತಿ. ಒಂದು ದಿನ ಏನಾರ ನಿನ್ನ ಹೊಲದಾಗಿರ್ತಕ್ಕಂಥ ಟಮಾಟಿ, ನೀವು ಪಿಕ್ಚರ್ ಡೈಲಾಗ್ ಹೇಳತ್ತ ರಿಯಾಲಿಟಿ ಐತಿ. ನಿನ್ನ ಹೊಲದಾಗ ಬೆಳೆದ ಟಮಾಟಿ ಅವ್ನು ಕೊಟ್ಟ, ಅವ್ನ ಹೊಲದಾಗಿನ ಗೋಧಿ ತಂದ ನೀತಿಂದ, ನಿನ್ನ ಹೊಲದಾಗಿನ ಜೋಳ ಬ್ಯಾರ್ದಾಗ ಕೊಟ್ಟ, ಅವ್ನ ಹೊಲದಾಗಿನ ಗೊಂಜಾಳ ತಂದ ನೀತಿಂದ ಅಂದ್ರೆ ನಿನ್ನ ಮನೆ ನಡೀತೈತಿ. ರಾಜಕಾರಣಿಗಳು ಅದ ಪೆನ್ನ ಅದ ಪೇಪರ್ ಬಚ್ಚಿ ಬಾಯಾಗಿ ತುರ್ಕೋಬೇಕಾಕೈತಿ. ನೀವು ಮನಸ್ಸು ಮಾಡಿದ್ರೆ ಅದ ಪೇಪರ್ ಅದ ಪೆನ್ನ ಅದ ಇಂಕ ಏನು ಸಹಿ ಮಾಡಕೈ ತೋತಾರಲ್ಲ ಅದನ್ನ ಮಡಿಚಿ ತಿನ್ಬೇಕಾಕೈತಿ. ನೀವು ಎಚ್ಚೆತ್ಕೊಳ್ಬೇಕಾಗೈತಿ. ಇನ್ನು ಮುಂದ ಯಾವುದೇ ತರಹದ ಹೋರಾಟ ಅಲ್ಲ, ಬರೀ ನಾವು ಒಂದು ಮಾತು ಹೇಳಿದ್ರೆ ಸಾಕ ಕೆಲಸಗಳು ಆಗ್ಬೇಕಂತ ಸಂಕಲ್ಪ ನಮ್ಮದಾಗಿರ್ಬೇಕು. ಏನಿಲ್ಲ ಬಂದು ರೋಡ್ ಮೇಲೆ ಕೊಂಡಿರೋದು ದಿನದ ಗಂಟ್ಲೆ ಇಲ್ಲಿ ಮಳಿ ಅನ್ನೋಂಗಿಲ್ಲ. ಈ ಸತ ಗಾಯ ಬಿಡ್ತಾರೆ, ಪೆಟ್ರೋಲ್ ಹಾರಿ ಹೋತು, ಕೇಳೋರು ಯಾರು ಕೇಳಂಗಿಲ್ಲ. ಅದರದ ನಷ್ಟ ನಾವು ಭರಿಸ್ಬೇಕು. ಆದ್ರ ನಮ್ಮ ತಾಕತ್ತ, ನಮ್ಮ ಶಕ್ತಿ ಹೆಂಗಿರ್ಬೇಕಂದ್ರ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳಿದಾರ. ಎಲ್ಲಿವರೆಗೆ ಧರ್ಮ ಅನ್ನೋದ ಅಳಿವಿನಂಚಿಗೆ ಬರ್ತೈತೋ, ಎಲ್ಲಿವರೆಗೆ ಅಧರ್ಮ ಅಂತಕ್ಕಂಥದ್ದು ತಾಂಡವ ಮಾಡ್ತೈತೋ, ಅಲ್ಲಿವರೆಗೆ ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಅಂತ ಹೇಳಿದಾರ. ಇವತ್ತು
ಪ್ರತಿಯೊಂದು ಯುಗದೊಳಗೂ ನಾ ಜನ್ಮವನ್ನ ತಾಳ್ತೇನೆ ಅಂತ ಹೇಳ್ತಾರೆ. ಯಾರ ಕೃಷ್ಣ? ಯಾರು ಒಂದು ತುತ್ತು ಹಸಿದವನಿಗೆ ಅನ್ನವನ್ನ ನೀಡ್ತಾನೋ, ಯಾರು ನೀರತ್ತೇಳಿ ಬಂದವರಿಗೆ ನೀರನ್ನ ಕೊಟ್ಟಾನೋ, ಯಾರು ನಿಮ್ಮೆಲ್ಲರಿಗೂ ನ್ಯಾಯವನ್ನ ಒದಗಿಸಿ ಕೊಟ್ಟಾನೋ ಆ ಪರಮ ಪೂಜ್ಯ ಶಶಿಕಾಂತ ಗುರುಜಿ ಅವರಲ್ಲಿ ನಾವು ಇವತ್ತಿನ ದಿನ ಕೃಷ್ಣನನ್ನ ಕಾಣಬೇಕಾಗ್ಯದ. ಒಂದುಗಳು ನೀವು ಅರ್ಥ ಮಾಡ್ಕೊಳ್ಬೇಕು. ಅವ್ರೇನು ಒಂದೊಂದು ತುತ್ತು ಊಟ ಬಂದು ಗೊತ್ತಿಲ್ಲ, ಅನ್ನ ಹಾಕವ್ರು ನಾವಪ್ಪ, ನಮ್ಮನ್ನೆಲ್ಲಾರನ್ನು ಸುಖದಿಂದ ಇಡ್ರಿ ಅಂತ ಹೇಳಿ ರಾಜಕಾರಣಿಗಳು ಕಡೆ ಕೇಳಕತ್ತಾರೆ. ನಾನು ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪಾದಕ್ಕೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಇಲ್ಲಿಂದಲ್ಲ ನಿಮ್ಮೆಲ್ಲರ ಪಾದಗಳಿಗೆ ಶರಣೆಂದು ನಾನು ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತೇನೋ. ನಿಮ್ಮೊಳಗಿರ್ತಕ್ಕಂಥ ಸಂಕಲ್ಪ ದೃಢ ಆಗಿರ್ಬೇಕು. ಎಂತಹ ಸಂಕಲ್ಪ ನನ್ನದಾಗಿರ್ಬೇಕಂದ್ರ ಅದನ್ನ ಮಾಡಬೇಕಂದ್ರ ಅದನ್ನ ಮಾಡೇ ತೀರಬೇಕು. ಇವತ್ತು ಹುಕ್ಕೇರಿ ತಾಲೂಕಿಗೆ ಏತ ನೀರಾವರಿ ಆಗಬೇಕಾಗ್ಯದ. ಅದು ಆಗೇ ಆಕೈತಿ. ಯಾವಾಗ ಆಕೈತಿ ಅಂತ ಕೇಳಿದಾಗ ನಾನು ಆಗಳಿ ಹೇಳಿದಂಗ ಮದ ಏರಿದ ಆನಿಗಿಂತ ಹತ್ತು ಮಾಡತ್ತಾರ. ಮ್ಯಾಲ ಕೂತು ಕುರ್ಚಿ ಮ್ಯಾಲ ಕೂತವ್ರ ನಾವು ಹಾಕಿದ ಭಿಕ್ಷೆದಿಂದ ಆರಿಸಿ ಬಂದವ್ರು. ಅವರು ಸ್ವತ್ತು ಮುರಿತಕ್ಕಂತ ಕೆಲಸ ಇವತ್ತು ನಾವು ಮಾಡ್ಬೇಕಾಗಿದ. ಸ್ವತ್ತು ಮುರಿತಕ್ಕಂತ ಕೆಲಸ ಹೆಂಗಾತೇತ, ಧರ್ಮ ಆತೇತ, ಜಾತಿ ಆತೇತ, ಅಭಿವೃದ್ಧಿ ಆಗ್ಬೇಕು, ದೇಶ ಮುಂದೆ ನಡಿಬೇಕು. ಅದು ಹೆಂಗಾರ ನಡಿಲಿ, ಏನಾರ ಆಗ್ಲಿ, ನಮಗೆ ಬಿಟ್ಟಿ ಭರವಸೆಗಳ ಆಸೆ ಬೇಕಾಗಿಲ್ಲ. ಜಗತ್ತಿಗೆ ಅನ್ನ ಹಾಕ್ತಕ್ಕಂಥವ್ರ ನಾವು ಸುಖದಿಂದ ಇದ್ರೆ ನೀವು ಅನ್ನ ತಿಂತೀರಿ, ನಿಮ್ಮ ದೊಡ್ಡ ದೊಡ್ಡ ಆಫೀಸ್ಗಳು ನಡೀತಾವ ಅಂತೇಳಿ ಉತ್ತರವನ್ನ ಕೊಡ್ಬೇಕಾಗ್ಯದ. ಎಂದಾಗ ಮಾತ್ರ ಇವತ್ತು ನಿಮ್ಮೆಲ್ಲರ ಕಣ್ಣೀರ ಆನಂದ ಬಾಷ್ಪ ಆಗಿ ಹೊರ ಹೊಮ್ತದ. ಇವತ್ತು ನೀವು ಹಾಕ್ತಕ್ಕಂಥ ಕಣ್ಣೀರು, ನೀವು ಇಲ್ಲಿ ಬಂದು ಕೂತೀರಿ, ಅಲ್ಲಿ ಮನಿ ಒಳಗ ಕಾಕಾಗಳು ಬಂದು ಕೂತೀರಿ, ಚಿಗವುಗಳು ಎಲ್ಲಾರು ದನಗಳು ಮೇವು ಮಾಡಿ ಹಾಕಾಕತ್ತಾರ. ಅದನ್ನ ಯಾರು ನೋಡವ್ರು? ನಾಳೆ ಇವ್ರ ಚಿಗೋಗಳು ಬಂದು ಕೂತಾರ, ಮನ್ಯಾಗ ಅಡಿಗೆ ಮಾಡವ್ರು ಯಾರು? ಕಾಲೇಜ್ ಹುಡುಗನ ನಾಳೆ ಇವತ್ತು ನಂದು ಡಿಗ್ರಿ ಪೇಪರ್ ಸ್ಟಾರ್ಟ್ ಆಗ್ಯದ. ನಾಳೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿಲ್ಲ, ಕರೆ ಇವತ್ತಿನ ದಿನ ಬಂದು ಇಲ್ಲಿ ಮಾತಾಡಕ್ ಒಂದ ಕಾರಣ ಜಗತ್ತಿಗೆ ಅನ್ನ ಹಾಕೋಣ ಮುಂದೆ ನನ್ನ ಒಂದು ವಿದ್ಯೆ, ನನ್ನ ಒಂದು ಬುದ್ಧಿ ಯಾವುದೇ ಒಂದು ತೃಣಕ್ಕೆ ಸಮಾನ ಅಂತಕ್ಕಂಥ ಮಾತು ಯಾವತ್ತೂ ಸ್ಪಷ್ಟವಾಗೈತಿ. ಯಾಕೆ ಮಾತನ್ನ ಹೇಳ್ತೇನಂದ್ರ ನಾನು ಮತ್ತೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತೇನೋ. ಇಂತಹ ಒಂದು ಕಷ್ಟ ಇವತ್ತು ಉತ್ತರ ಕರ್ನಾಟಕದ ಭಾಗ ಬಹಳ ನಿರ್ಲಕ್ಷ್ಯ ಆಗಿಬಿಟ್ಟದ. ಇವತ್ತು ಎಲ್ಲಾ ದೊಡ್ಡ ದೊಡ್ಡ ನದಿಗಳು ಉತ್ತರ ಕರ್ನಾಟಕದ ಮೇಲೆ ಹಾದು ಹೋಗಿದಾವ್, ಕರೆ ಒಂದೂ ಅಭಿವೃದ್ಧಿ ಇಲ್ಲ. ಇವತ್ತು ನದಿ ಒಳಗೆ ಬಿದ್ದ ಪ್ಲಾಸ್ಟಿಕ್ ಅನ್ನ ತೆಗಿಲಾಕ ದಿಕ್ಕ ಇಲ್ಲದೆ ಇರ್ತಕ್ಕಂಥ ಸರ್ಕಾರವನ್ನ ನಾವು ನೋಡಾಕತ್ತೇವೆ. ಅದೊಂದು ಯಾವ್ದೋ ಒಂದು 5-6 ಗ್ಯಾರಂಟಿಗಳನ್ನ ಕೊಟ್ಟ ನಮಗೆಲ್ಲರಿಗೂ ನೇಟ್ಲೆ ಊಟ ಹೊಡ್ಯಾಕತ್ತಾರ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಎಲ್ಲರೂ ಸ್ಪಷ್ಟವಾಗಿ ಹೇಳ್ಬೇಕಾಗಿದ್ದಿ, ನಮ್ಮ ಸಂಕಲ್ಪ ದೃಢ ಐತೆ ಅಂತ ಹೇಳಿ ಒಂದು ಬಾರಿ ಜೋರ್ಸೆ ಇಲ್ಲೇ ಮಾಡಿ ಹೆಂಗ ಘೋಷಣೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಅದನ್ನ ಮೈಕ್ದೊಳಗ ಸೋಷಿಯಲ್ ಮೀಡಿಯಾದೊಳಗ ಸಣ್ಣ ಕೇಳಿಸದ. ಈಗ ನೀವು ಹೊಡ್ತಕ್ಕಂಥ ಘೋಷಣೆ ಶಾಸಕರೇನೋ ಕೂತು ಹೇಳಿ ಹೋಗಿದಾರ. ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಒಳಗ ಮುಟ್ಟಬೇಕು. ಬೋಲೋ ಭಾರತ್ ಮಾತಾ ಕಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನನ್ನ 2 ಮಾತುಗಳನ್ನ ನಿಮ್ಮ ಪಾದಕ ಶರಣೆಂದು ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಇವರು ಧನ್ಯವಾದಗಳು. ಇವ್ರದ್ದು ಮೊಬೈಲ್